ಪ್ರಭಾವವನ್ನು ಬೀರ್ತಾ ಇದೆ. ಪರಿಸರದ ಮುಂದೆ ನಾವೆಲ್ಲರೂ ಅತಿಥಿ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಪರಿಸರದ ಮುಂದೆ ನಮ್ದೇನು ನಡೆಯುವುದಿಲ್ಲ ಅಂತೇಳಿ ನೀವು ಮೀಡಿಯಾಗಳಲ್ಲಿ ಆಯುರ್ವೇದದಿಂದ ಆರೋಗ್ಯ ಹೇಗೆ ನಿರ್ವಹಿಸಿಕೊಳ್ಬೇಕು, ಎಷ್ಟು ಸರಳವಾದ ಜೀವನವನ್ನು ನಮಗೆ ಆಯುರ್ವೇದ ಕಲಿಸ್ಕೊಡ್ತದೆ. ಪ್ರಕೃತಿ ಜೀವನದಲ್ಲಿ, ಪ್ರಕೃತಿ ಮಧ್ಯದಲ್ಲಿ ನಾವು ಜೀವನ ಸಾಗಿಸುವಾಗ ಜೊತೆಗೆ ಆಹಾರನೂ ಅಷ್ಟೇ ಮುಖ್ಯ. ಮನೆಮದ್ದು ಕಾರ್ಯಕ್ರಮ ಅಂದರೆ ಮನೆಮದ್ದುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಆಯುರ್ವೇದದಲ್ಲಿ ನಾವು ತಿಳಿದುಕೊಳ್ಳುತ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಂತೋಷ್ ನೀಲಪ್ಪ ಬೆಳವಡಿ ಗುರುಗಳು ಈ ಒಂದು ಉಪನ್ಯಾಸವನ್ನು ನಮಗೆ ಎಲ್ರಿಗೂ ನೀಡಬೇಕಂತಂದ್ರೆ ಅವರಲ್ಲಿ ವಿನಂತಿಸ್ತೇನೆ ಸರ್. ವಾಗರ್ಥ ಯುವ ಸಂಪ್ರೋಕ್ತೋ ವಾಗರ್ಥ ಪ್ರತಿಪತ್ತೆ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆಯ PGM ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ 10ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ಟಿಫಿಕೇಟ್ ಕೋರ್ಸ್ ಇನ್ ಯೋಗ ಸ್ಟಡೀಸ್ ಈ ಒಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಯೋಗಾಚಾರ್ಯರಾದ ಡಾಕ್ಟರ್ SS ಹಿರೇಮಠಗಳೇ, ಅದೇ ರೀತಿಯಾಗಿ 10ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ನೋಡಲ್ ಆಫೀಸರ್ ಆದಂತಹ ಡಾಕ್ಟರ್ ಸುಮಾಯಿ ಮೇಡಮ್ ಅವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಸಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುವರ್ಣ ನಿಡುಗುಂದಿ ಮೇಡಮ್ ಅವರಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಉಪಸ್ಥಿತರಿರುವಂತಹ ಯೋಗ ಪಟುಗಳೇ, ಯೋಗ ಶಿಬಿರಾರ್ಥಿಗಳೇ, ಯೋಗ ಆಸಕ್ತರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆಯುಷ್ ಮಿನಿಸ್ಟ್ರಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಈ ಒಂದು ಯೋಗ ದಿನಾಚರಣೆಯ ಸಂಭ್ರಮದಿಂದ ಭಾರತದಾದ್ಯಂತ, ಬರೀ DGM ಅಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಾದ್ಯಂತ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಿಸಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು 2016ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜನೆ ಮಾಡಿಕೊಂಡು ಬಂದಿದ್ದೀವಿ. ಈ ವರ್ಷ 10ನೆಯ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ. ಪ್ರತಿ ವರ್ಷ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಆಯುರ್ವೇದದ ಚಟುವಟಿಕೆಗಳು ಒಂದು 15 ದಿವಸ ಅಥವಾ ಒಂದು ತಿಂಗಳುಗಟ್ಟಲೆ ವಿವಿಧ ಚಟುವಟಿಕೆಗಳು ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಶಿಕ್ಷಕೇತರ ಸಿಬ್ಬಂದಿಯವರು ಕಾಲೇಜಿನಲ್ಲಿ ಮತ್ತು ಒಂದು ಗದಗಿನ ಸುತ್ತಮುತ್ತಲಿನಲ್ಲಿ ಅಥವಾ ಗದಗಿನಲ್ಲಿ ಈ ಎಲ್ಲ ಚಟುವಟಿಕೆಗಳು ನಡೀತಾವೆ. ಈ ವರ್ಷದ ಘೋಷವಾಕ್ಯ ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅಂತ. ಪ್ಲಾನೆಟ್ ಅಂತಂದ್ರೆ ನೀವು ಈ ಭೂಮಿ ಅಂತ ತಗೋಬೇಕು. ನಾವು ಎಲ್ಲೇ ವಾಸವಾಗ್ತದೇವೆ, ನಮ್ಮ ಭೂಮಿ ಅಥವಾ ಗ್ರಹ ಅಂತ ಹೇಳಿ. ಆಯುರ್ವೇದದಿಂದಲೇ, ಯೋಗದಿಂದಲೇ ಈ ಜಗತ್ತನ್ನ, ನಮ್ಮ ಆರೋಗ್ಯವನ್ನ ಸಂರಕ್ಷಿಸಲು ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಘೋಷವಾಕ್ಯವನ್ನ ಕೇಂದ್ರ ಸರ್ಕಾರ ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಒಂದು ಮಾರ್ಗಸೂಚನೆಯನ್ನ ಮಾಡಿದ್ದಾರೆ. ನಾವೆಲ್ಲ ನೆನಪಿಸ್ಕೋಬೇಕು, ಜಗತ್ತಿನಲ್ಲಿ ಎಲ್ಲ ಏನೆಲ್ಲ ನಡೀತಾ ಇದೆ. ಪರಿಸರ ಮಾಲಿನ್ಯ, ಡಿಫಾರೆಸ್ಟೈಸೇಷನ್ ಅಂತ ಹೇಳ್ತೀವಿ. ಈ ಒಂದು ಫಾರೆಸ್ಟ್ ಅನ್ನ ಎಲ್ಲ ತೆಗೆದು ಲೇಔಟ್ಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಸೌಂಡ್ ಪಾಲ್ಯೂಷನ್, ಶಬ್ದ ಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಈ ಪರಿಸರದಲ್ಲಿರುವಂತಹ ಸಮಸ್ತ ಜೀವ ಜಂತುಗಳಿರ್ಬೋದು, ಔಷಧಿ ಸಸ್ಯಗಳಿರ್ಬೋದು. ಸೊ ಇವುಗಳ ಇಂದಿನ ವಾತಾವರಣ ಏನಾಗ್ತದಪ್ಪ ಅಂತಂದ್ರೆ ನಶಿಸ್ತಾ ಇದ್ದಾವೆ. ಹೇಗೆ ತಂತ್ರಜ್ಞಾನಗಳೆಲ್ಲ, ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಬೆಳೀತಾ ಹೋಯ್ತು, ಇದೆಲ್ಲ ಈ ಒಂದು ಪರಿಸರದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಪರಿಸರದ ಮುಂದೆ ನಾವೆಲ್ಲರೂ ಅತಿಥಿ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಪರಿಸರದ ಮುಂದೆ ನಮ್ದೇನು ನಡೆಯುವುದಿಲ್ಲ ಅಂತೇಳಿ ನೀವು ಮೀಡಿಯಾಗಳಲ್ಲಿ, ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಿ. ಭಾರತಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ಭೂಕಂಪ, ಬರಗಾಲ,
ಅತಿವೃಷ್ಟಿ ಇದರಿಂದೆಲ್ಲ ಸಾಕಷ್ಟು ಜೀವ ಜಂತುಗಳ ಮೇಲೆ ಸಮಸ್ಯೆಗಳಾಗ್ತಾ ಇದ್ದಾವ, ಪ್ರಾಣಗಳನ್ನು ಕಳ್ಕೊತಾ ಇದ್ದಾರೆ. ಇಡೀ ಊರು ಮುಳುಗಿ ಹೋಗ್ತಾ ಇದೆ. ಪ್ಲಾನೆಟ್ ಅಂದ್ರೆ ಇದೆ, ಭೂಮಿಯಲ್ಲಿ ನಮ್ಮಿಂದಲೇ ನಾಶ ಆಗ್ತದೆ. ಇದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ವರ್ಡ್ ಹೇಳ್ತಾರೆ, ಇವೆಲ್ಲ ಯಾಕೆ ನಡೀತಾವಪ್ಪ ಅಂತಂದ್ರೆ ಅಧರ್ಮ. ಸೊ ಅಧರ್ಮದಿಂದ ಇವೆಲ್ಲ ಆಗ್ತಾವ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಈ ಒಂದು ಪರಿಸರವನ್ನ ಸಂರಕ್ಷಿಸಲು, ಉತ್ತಮವಾದ ಉಸಿರಾಡಿಸಲು ಗಾಳಿ ನಮಗೆ ಬೇಕು. ಆರೋಗ್ಯವಾಗಿ ಬದುಕಬೇಕಂದ್ರೆ ಆ ಶಬ್ದ ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯವನ್ನು ನಾವು ಸಂರಕ್ಷಿಸಬೇಕು, ಜೀವ ಜಲವನ್ನು ರಕ್ಷಿಸಬೇಕು. ಸೊ ಇದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಮತ್ತು ನಮ್ಮ ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಈ 10ನೇ ರಾಷ್ಟ್ರೀಯ ಆರೋಗ್ಯ ದಿನಾಚರಣೆಯನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಾರ್ಗಸೂಚನೆ ಮಾಡಿದ್ದಾರೆ. ಇಂದು ಈ ಒಂದು ಯೋಗ, ಧ್ಯಾನ ಮತ್ತು ಡಯಟ್ ಅಂತ ಏನು ಹೇಳ್ತೀವಿ, ಇವು ತುಂಬ ಇಂಪಾರ್ಟೆಂಟು. ಆ ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಮಹಾವಿದ್ಯಾಲಯದಿಂದ ಸಾಕಷ್ಟು ಕೆಲಸಗಳು, ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈಗ ಆಲ್ರೆಡಿ ಒಂದು ವಿವಿಧ ಸ್ಥಳಗಳಲ್ಲಿ ನಾವು ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರಗಳನ್ನು ಮಾಡಿದ್ದೀವಿ. ಬೇರೆ ಬೇರೆ ಹಳ್ಳಿಗಳಲ್ಲಿ, ಶಾಲಾ ಕಾಲೇಜ್ ಸಂಸ್ಥೆಗಳಲ್ಲಿ ಹೋಗಿ ಆಯುರ್ವೇದ ಒಂದು ಆರೋಗ್ಯ ಉಪನ್ಯಾಸ ಮಾಲಿಕೆಗಳನ್ನು ಜಾಗೃತಿ ಮೂಡಿಸುವ, ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಾಪಕರು ಆಲ್ರೆಡಿ ಕೊಟ್ಟಿದ್ದಾರೆ. ಮತ್ತು ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಆಯುರ್ವೇದ ಪ್ರದರ್ಶನ. ಸೊ ನಮ್ಮ ಮಹಾವಿದ್ಯಾಲಯದಲ್ಲಿ 14 ವಿಭಾಗಗಳಿದ್ದಾವೆ. ಸೊ ಅವುಗಳಿಂದ, ಆ ವಿಭಾಗಗಳಿಂದ ಆಯುರ್ವೇದ ಅಂದರೆ ಸಮಾಜಕ್ಕೆ ಒಂದು ಸೂಕ್ಷ್ಮ ರೀತಿಯಲ್ಲಿ ಆಯುರ್ವೇದದ ಬಗ್ಗೆ ಒಂದು ಮಾಹಿತಿ ನೀಡುವಂತಹ ವಸ್ತು ಪ್ರದರ್ಶನ ನಡೀತಾ ಇದೆ. ಇದರ ಜೊತೆಗೆ ಇನ್ನೂ ನಮ್ಮಲ್ಲಿ ಜಾಥಾ ಅಂತ ಹೇಳ್ತೀವಿ, ಕ್ಯಾಂಪೇನ್ ಅಂತ ಹೇಳ್ತೀವಿ, ಬೈಕ್ ರ್ಯಾಲಿ ಅಂತ ಹೇಳ್ತೀವಿ. ಸೊ ಈ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಯೋಗ ಮತ್ತು ಆಯುರ್ವೇದ ಸಮಾಜಕ್ಕೆ ತಲುಪಿಸಬೇಕು. ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಬೇಕು. ದೀರ್ಘಕಾಲ ಬದುಕಬೇಕಂತಂದ್ರೆ ಹೇಗೆ ನಮ್ಮ ಜೀವನವನ್ನು ಮುಡುಪಾಗಿಡಬೇಕು ಈ ಯೋಗ ಮತ್ತು ಆಯುರ್ವೇದದ ಬಗ್ಗೆ ಅನ್ನುವಂಥ ನಿಟ್ಟಿನಲ್ಲಿ ಜಾಗೃತಿ ಎಲ್ಲರಿಗೂ ಮೂಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡಲು ಯೋಗ ಮತ್ತು ಆಯುರ್ವೇದದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ, ತಾವೆಲ್ಲ ಫಸ್ಟ್ ನಾನು ಯೋಗವನ್ನು ಪಾಲಿಸಬೇಕು, ನಾನು ಆಯುರ್ವೇದವನ್ನು ಪಾಲಿಸಬೇಕು, ನಾನು ಸತ್ಯವನ್ನು ಪಾಲಿಸಬೇಕು. ಅದೇ ರೀತಿಯಾಗಿ ನೀವೆಲ್ಲರೂ ಇಲ್ಲಿದ್ದೀರಾ, ನಿಮ್ಮ ಕುಟುಂಬಕ್ಕೆ ಈ ಒಂದು ಯೋಗ, ಧ್ಯಾನ, ಆಯುರ್ವೇದ ಅಂದ್ರೆ ಒಂದು ಜೀವನ ಶೈಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು. ನೆಕ್ಸ್ಟ್ ಒಂದು 200 ml ಫ್ರೆಶ್ ವಾಟರನ್ನು ಕುಡಿಯೋದು. ನೆಕ್ಸ್ಟ್ ಶರೀರಕ್ಕೆ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮಗಳನ್ನು, ಯೋಗಗಳನ್ನು, ಧ್ಯಾನಗಳನ್ನು ಮಾಡುವುದು. ನೆಕ್ಸ್ಟ್ ಪ್ರತಿದಿನ ನಾವು ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ, ಅಭ್ಯಂಜನ ಸ್ನಾನ ಮಾಡುವಂಥದ್ದು, ಶುಭ್ರ ವಸ್ತ್ರಗಳನ್ನು ಧರಿಸುವಂಥದ್ದು, ದೇವರ ಪೂಜೆಗಳನ್ನು ಮಾಡುವುದು, ಗುರು ಹಿರಿಯರಿಗೆ, ತಂದೆ ತಾಯಿಯರಿಗೆ ಗೌರವವನ್ನು ಸಲ್ಲಿಸುವುದು. ನಂತರ ನಮ್ಮ ಜವಾಬ್ದಾರಿಗಳು, ನಮ್ಮ ಕರ್ತವ್ಯಗಳು, ನಮ್ಮ ಕೆಲಸಗಳೇನಿರ್ತವ ಅದರಲ್ಲಿ ತೊಡಗುವುದು. ಇದು ಆಯುರ್ವೇದ ಜೀವನ ಶೈಲಿ. ಅಂದ್ರೆ ನಾವು ನಸಕನಾಗಿಂದ ಹಿಡಿದು ಏನ್ ಮಾಡ್ಕೊಂಡು ಬರ್ತೇವೆ ಅದು ನಮ್ಮ ಜೀವನ ಶೈಲಿ. ನಿಮ್ಮ ಅಜ್ಜ ಅಜ್ಜಿ, ನಮ್ಮ ಅಜ್ಜ ಅಜ್ಜಿ 20 ವರ್ಷ 30 ವರ್ಷ ಈಗ ಏನಿತ್ತು, ಈಗ ಏನ್ ನಡೀತಾ ಇದೆ ಅಂದ್ರೆ ತುಂಬಾ ವ್ಯತ್ಯಾಸ. ಇದರಿಂದ ಸಾಕಷ್ಟು ನಾವು ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಅಲ್ಲಿ ಇದ್ದೀವಿ. ಈಗ ಎಲ್ಲರೂ ಇಲ್ಲಿ ಕುಂತೇವಿ, ಶಾರೀರಿಕವಾಗಿ ಇಲ್ಲಿದ್ದೇವೆ, ಮಾನಸಿಕವಾಗಿ ಹಿರೇಮಠಸರ್ ಯಾವಾಗ ಬರ್ತಾರಪ್ಪ ಕರೆದು ಬಿಟ್ಟಾರ. ಈಗ ಒಲ್ಲೆಂತಿ ಅನ್ನಕ್ ಬರುದಿಲ್ಲ. ಗುರುಗಳು ಕರೆದಾರ ಅಂದ್ರೆ ನಂದೇನ್ ಜವಾಬ್ದಾರಿ ಇಟ್ಟು ಬಿಟ್ಟು ಹೋಗ್ಬೇಕು. ಈಗ ಯಾವಾಗ ನಾವು ಇಲ್ಲಿ ಜಲ್ದಿ ರಿಲೀಫ್ ಮಾಡ್ತಾರ, ಮುಂದೆ ನನ್ನ ಜವಾಬ್ದಾರಿ ಐತಿ, ಕೆಲಸ ಐತಿ, ಪ್ಯಾಟಿಗೆ ಹೋಗ್ಬೇಕು, ಫ್ರೆಶ್ ಆಗ್ಬೇಕು, ಡ್ಯೂಟಿಗೆ ಹೋಗ್ಬೇಕು, ಮಕ್ಕಳ ಶಾಲೆ ಬಿಡ. ಸ್ಟ್ರೆಸ್ ಪ್ರತಿಯೊಬ್ಬರಿಗೂ ಸ್ಟ್ರೆಸ್. ನೀವು ಅಲ್ಲಿ ಸ್ಟ್ರೆಸ್ ಅಲ್ಲಿದ್ರಿ, ನಾವು ಸ್ಟ್ರೆಸ್ ಅಲ್ಲಿದ್ರಿ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಕಾರ್ಯಕ್ರಮ ಐತಿ, ಇನಾಗ್ರೇಷನ್, ಅದನ್ನ ಏನ್ ಮಾಡ್ಬೇಕು. ಒಬ್ಬ ಶಾಲೆಗೆ ಹೋಗುವ ವಿದ್ಯಾರ್ಥಿ ಕೂಡ ಹೋಮ್ವರ್ಕ್ ಮಾಡ್ಬೇಕು, ಪರೀಕ್ಷೆ ಮಾಡ್ಬೇಕು, ಆ ದೊಡ್ಡ ಬ್ಯಾಗ್ ಬಜ್ಜನ್ನು ಹೊತ್ಕೊಂಡು ಹೋಗ್ಬೇಕು, ಅವನು ಕೂಡ ಸ್ಟ್ರೆಸ್ ಇಲ್ಲ. ಅಂದ್ರೆ ಹೆಂಗ ಜಗತ್ತು ಬೆಳೀತಾ ಇದೆ, ಟೆಕ್ನಾಲಜಿ ಬೆಳೀತಾ ಇದೆ, ನಾವು ಸ್ಟ್ರೆಸ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಸ್ಟ್ರೆಸ್ ಇಂದ ನಾವು ಬರಬೇಕಂತಂದ್ರೆ ನೀವು ನಿಮ್ಮ ಮಕ್ಕಳಿಗೆ, ಅವರ ನೆಕ್ಸ್ಟ್ ಮುಂದೆ ಬರುವಂತ ಜನರೇಷನ್ಗಳಿಗೆ ನಾವು ದಿನ
30 ವರ್ಷಗಳ ಕಾಲ ಏನು ಮಾಡ್ಕೊಂಡು ಬಂದಿದ್ರು ಅವು ಮುಂದುವರೆದ್ರೆ ಮಾತ್ರ ನಮ್ಮ ಆರೋಗ್ಯವನ್ನು ಸಂರಕ್ಷಿಸಲಿಕ್ಕೆ ಸಾಧ್ಯತೆ ಇದೆ. ಅವಾಗ ನಸಕಿನಾಗ ಎದ್ದು ಕೇಳಿ ಗಿಳಿಗಳೇ, ಗಿಳಿವಿಂಡು, ರೈತರಿಗೆ ಸಲಹೆ, ಸಂಸ್ಕೃತ ವಾರ್ತಾ ಇವೆಲ್ಲ ಇಲ್ಲವೇ ಇಲ್ಲ. ಹೌದಲ್ರಿ? ಅದಾವ್ರಿ, ಪರ್ಸೆಂಟೇಜ್ ಕಡಿಮೆ ಅದಾವಿಲ್ಲ ಅಂತೇಳಿ ನಾ ಅಂತೀನಿ, ನಂಬುದಿಲ್ಲ. ಯಾಕಂದ್ರೆ ಟೆಕ್ನಾಲಜಿ, ಬೆಳಗ್ಗೆ ಎದ್ದು ಕೂಡಲೇ ದೇವ್ರ ಮುಖ ನೋಡಂಗಿಲ್ಲ, ನಾವು ಮೊಬೈಲ್ ಮುಖ ನೋಡ್ತೀವಿ. ಇಂಥವೆಲ್ಲ ಹೋಗಿದೆ. ಅವಾಗೆಲ್ಲ ಬೆಳಗ್ಗೆ ಎಬ್ಬಿಸ್ಬೇಕಂತಂದ್ರೆ ವಾರ್ತಾ ಕೇಳ್ತಿದ್ವಿ, ಗಿಳಿವಿಂಡು ಕೇಳ್ತಿದ್ವಿ, ರೈತರಿಗೆ ಸಲಹೆ. ಸಾಯಂಕಾಲ 1:20ಗೆ 1:20ಕ್ಕೆ ವಾರ್ತಾ, 1:20ಗೆ ಚಲನಚಿತ್ರ ಗೀತೆಗಳು. ನಂಗೆ ನೆನಪೈತಿ, ನೋಡಿ ಅಲಾರಾಮ ಕೊಡೋದ್ರೆ ಇಡೀ ಓಣಿಗೆಲ್ಲ ಕೇಳಬೇಕು. ಅಂಥವೆಲ್ಲ ಜಮಾ ಆಯಿತು. ಅವಾಗೆಲ್ಲ ಏನು ಮಾಡ್ತಿದ್ರಿ, ಕಟ್ಟಿಗೆ ಕೊಡ್ಲಿಯಿಂದ ಮನುಷ್ಯ ಕಟ್ಟಿಗೆ ಹೊಡಿತಿದ್ದ, ಬೆಂಕಿ ಒಲಿ ಹಚ್ಚಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡಿ ಅದನ್ನ ಇಟ್ಟಿದ್ರು. ಅದು ಅಷ್ಟೇ ರುಚಿ, ಮತ್ತೆ 2 ದಿವಸ ಆದರೂ ಕೆಡ್ತಿದ್ದಿಲ್ಲ. ಇವತ್ತು ತಾವೆಲ್ಲ ಇಲ್ಲಿದ್ರಿ, ತಾಯಂದಿರು ಬೆಳಿಗ್ಗೆ ಮಾಡಿದ ಮಧ್ಯಾಹ್ನ ಬ್ಯಾಳಿ ಸಾರು ಇವೆಲ್ಲ ಮಧ್ಯಾಹ್ನ ಈ ಬಿಸಿಲಲ್ಲಿ ಇತ್ತಂದ್ರೆ ಗ್ಯಾಸಲ್ಲಿ ಮಾಡಿದ್ದು, ಅದ್ರ ಪರಿಸ್ಥಿತಿ ಏನಾಗಿತ್ತು ಅಂತ ನೋಡ್ಬೇಕು. ಇವತ್ತು ಗಂಡ ಹೆಂಡತಿ ಇಬ್ರು ನೌಕರಿ ಮಾಡಕತ್ತಾರ, ನಸಕಿನಾಗ 5ಕ್ಕೆ ಅಡಿಗೆ ಮಾಡ್ತಾರ, ಒಂದಿಷ್ಟು ತಿಂತಾರ, ಒಂದಿಷ್ಟು ಇಟ್ಕೋತಾರ, ಉಳಿದಿಷ್ಟು ಫ್ರಿಜ್ನಾಗೆ ಇಟ್ಕೋತಾರ. ಸಂಜೆನಾಗ ಬರ್ತಾರ, ಟೈಮ್ ಇರೋದಿಲ್ಲ, ಅದನ್ನೇ ತೆಗಿತಾರ, ಬಿಸಿ ಮಾಡ್ತಾರ, ತಿಂತಾರ. ಈ ಸತ್ಯಘಟನೆ ಪರ ಆಧಾರಿತತೆ. ಹೌದಲ್ರಿ? ಹೆಸರನ್ರಿ ಇಲ್ಲ ಅದಕ್ಕೆ ಅಂದಿನ ಜವಾನದಲ್ಲಿ ಗುರು ಏನ್ ಮಾಡ್ತಿದ್ರು, ಬಾವಿಯಿಂದ ನೀರು ಸೇರ್ತಿದ್ರು. ಬಾವಿನೇ ಇಲ್ಲ, ಬಾವಿಯಿಂದ ನೀರು ಸೇರ್ತಿದ್ರು. ತಾವೇ ಬಟ್ಟೆ ಸಾಬೂನು ಹಚ್ಚಿ ಬಟ್ಟೆ ದಬ್ಬ ಒಗದ್ರ ಲಕ 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 ಅನ್ಬೇಕು. ಇವತ್ತೆಲ್ಲ ತಂಗಳ ಪೆಟ್ಟಿಗೆ, ವಾಷಿಂಗ್ ಮಷೀನು. ಅಂದ್ರೆ ಟೆಕ್ನಾಲಜಿ ಏನ್ ಚೇಂಜ್ ಆಗೈತಿ, ನಮ್ದೆಲ್ಲ ಶಾರೀರಿಕವಾದ ವ್ಯಾಯಾಮಗಳೆಲ್ಲ ಲಾಸ್ ಆಗ್ಬಿಟ್ಟವ. ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದೇವಿ, ಬಟನಿಗೆ ಆನ್ ಆಗ್ಯಾವಿ. ಅವಾಗೆಲ್ಲ ಒಳಕಲ್ಲು ಮಾದ್ಲಿಂದ ಕೇಳಿದ್ರಿ, ಒಣಗಿ ಒಳಕಲ್ಲಾಗ ಹಾಕಿ ಅದನ್ನ ಪುಡಿ ಮಾಡಿ ಬೆಲ್ಲವನ್ನ, ನ್ಯಾಚುರಲ್ ಬೆಲ್ಲವನ್ನು ಸೇರಿಸಿ ಆ ಡಿಶ್ ಅಲ್ಲಿ ಈಗ ಆಹಾರವೇ ಇಲ್ಲ. ಮಾದ್ಲಿ ಅಂತ ಕೇಳಿರಿ, ಆದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರು ಕೇಳಿರುವುದಿಲ್ಲ. ಅವರೆಲ್ಲ ಪಿಜ್ಜಾ, ಬರ್ಗರ್, ಪಾನಿಪೂರಿ ಮುಂದೆ ನನಗೆ ಹಿಂಗ ಅನ್ಸುತ್ತೆ, ಅದು ನೋಡಿದ್ರೆ ನಂಗೆ ಎದೆ ಊರಿ ಬರ್ತೈತ್ರಿ. ಆ ರೋಡ್ ಮುಂದೆ ಹಚ್ಚಿರ್ತಾರ, ಆ ಪ್ಲಾಸ್ಟಿಕ್ ಗಾಳಿ ಹಚ್ಚಿರ್ತಾರ ಇಲ್ಲೋ, ಆ ಧೂಳೆಲ್ಲ ಒಂದು ಕೋಟಿಂಗ್ ಬಂದಿರುತ್ತೆ. ಮಂದಿ ಅದನ್ನ ಹಸೆ ಖಾರದ ಪುಡಿ ನೀರು ಹಾಕೊಂಡು ತಿಂದಿರ್ತಾರ. ಬೇಕ್ರಿಯಾಗ ಹೋಗಿ ಏನಂತಾರೆ, ಬೇಕಂದ್ರೆ ಎಲ್ಲ ಪೋಷಕಾಂಶಗಳು ನಾಶ ಆಗಿರ್ತಾವ. ಬೇಕಂದ್ರೆ ಸುಡೋದ್ರಿ ಅಂತಾದ್ರೆ ನಾವು ಬ್ರೆಡ್, ಕೇಕು ಇವುಗಳನ್ನೆಲ್ಲ ತಂದು ತಿಂತೀವಿ. ನಮ್ಮ ಹಿರಿಯರು ಏನಪ್ಪ, ಋತುಗಳಿಗೆ ಅನುಸಾರವಾಗಿ ಹಬ್ಬ ಹರಿದಿನ ಅಂತಂದ್ರೆ ಏನ್ರಿ, ಋತುವಲ್ಲಿ ಏನು ಬದಲಾವಣೆ ಆಗಿದೆ, ಶರೀರದಲ್ಲಿ ಏನು ಬದಲಾವಣೆ ಐತಿ, ನಮ್ಮ ಶರೀರವನ್ನ ಸಮತೋಲನವಾಗಿ ಇಟ್ಕೋಬೇಕು, ಆರೋಗ್ಯವಾಗಿರ್ಬೇಕಂತೇಳಿ ಅವರು ಯಾವ ವಿಧವಾದ ಆಹಾರಗಳನ್ನ, ಸಂಕ್ರಾಂತಿ ಬಂತಪ್ಪ ಮೈಗೆ ಚಂದಗೆ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡ್ಬೇಕು, ಬಿಸಿ ಬಿಸಿ ನೀರು. ಯುಗಾದಿ ಬಂತಂದ್ರೆ ಏನ್ ಮಾಡ್ಬೇಕು, ಸಂಕ್ರಾಂತಿಗೆ ಏನ್ ಆವಾಗ ಮಾಡಬೇಕು, ಎಳ್ಳಿನ ಹೋಳಿಗೆ, ಶೇಂಗಾದ ಹೋಳಿಗೆ, ಇವೆಲ್ಲ ಯಾವಾಗ ಮಾಡ್ಬೇಕು, ಅಂಡೆ ನುಂಡಿ ಯಾವಾಗ ಮಾಡ್ಬೇಕು. ಅಂದ್ರೆ ಶರೀರದಲ್ಲಿ ಯಾವಾಗ ವಾತ ವೃದ್ಧಿ ಆಗ್ತದ ಅಂತದನ್ನ ನಾವು ಸ್ನೇಹ ಪದಾರ್ಥಗಳನ್ನ ತೆಗೆದುಕೊಂಡು ನಾವು ಆಹಾರಗಳನ್ನ ಸೇವಿಸಿ ಸಮತೋಲನವಾಗಿ ಇಟ್ಕೋಬೇಕು. ಅಭ್ಯಂಗ ಅಂದ್ರೆ ನೀವು ನೋಡ್ಬೇಕು, ಅಭ್ಯಂಗ ಎದಕ್ ಮಾಡ್ಬೇಕಂದ್ರೆ ಆ ಸೀಸನ್ ಅಲ್ಲಿ ನೀವೊಂದ್ ಬರೀ ಬಟ್ಟಿಲಿ ನಿಮ್ ಬಾಡಿ ಮೇಲೆ ಒಂದು ಕೆಬರಿ ಬೆಳ್ಳನ್ ಲೈನ್ ಬರ್ತೈತಿ, ಒಂದ್ ಲೈನ್ ಬರ್ತೈತಿ ಸ್ಕೇಲ್ ಹೊಡೆದಂಗೆ. ಅದರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಶರೀರದಲ್ಲಿ ಸ್ನೇಹದ ಅಂಶ ಕಡಿಮೆ ಆಗಿದೆ. ಅಂತ ಸಂದರ್ಭದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು, ಅಭ್ಯಂತರ ಸ್ನಾನ ಮಾಡ್ಬೇಕು. ಬಾಹಿಕವಾಗಿ ಅಭ್ಯಂತರವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಹಾಲಿನಲ್ಲಿ 1-2 ಚಮಚ ತುಪ್ಪವನ್ನು ಹಾಕಿ ತಗೊಂಡಾಗ ಈ ಒಂದು ಡ್ರೈನೆಸ್ ಅಂತ ಏನಂತೀವಿ ಆ ಶರೀರದ್ದು ಅದು ಕಡಿಮೆ ಆಗ್ತದೆ. ಹಿಂದಿನ ದಿನಮಾನಗಳಲ್ಲಿ ನಾವು ಒಂದು ಪ್ಲೇಟ್ ಅಲ್ಲಿ ರೊಟ್ಟಿ, ಚಪಾತಿ, 1-2-3 ತರದ ಪಲ್ಯ, ಸೌತೆಕಾಯಿ, ಗಜ್ಜರಿ ಎಲ್ಲ ಹಾಕಿರ್ತೇವೆ. ಈಗಿನ ಮಕ್ಕಳು ಏನ್ ಮಾಡ್ತಪ್ಪ, ಎಲ್ಲ ನ್ಯೂಟ್ರಿಷನ್ ತೆಗೆದು ಬರೀ ಅನ್ನ, ಸ್ವಲ್ಪ ಸಾರು ಉಂಡೆ ಎತ್ಬಿಡ್ತಾರೆ. ಈ ಕಡೆ ಸೌತೆಕಾಯಿ, ಗಜ್ಜರಿ, ಕಾಳು ಇವೆಲ್ಲ ನಾವು ಏನ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಪ್ರತಿಯೊಂದು ಇದ್ರೊಳಗೆ ಇರ್ತಾವ. ಸೊ ಗಜ್ಜರಿ ಇವೆಲ್ಲ ಏನು ವಿಟಮಿನ್ ರಿಚ್ ಇನ್ ಎ, ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಪ್ರಿವೆನ್ಷನ್ ಆಫ್ ಐ ಡಿಸೀಸಸ್. ನಿಮ್ಮ ಕಣ್ಣಿನ ಒಂದು ತೀಕ್ಷ್ಣತೆಯನ್ನು ಹೆಚ್ಚಿಸಲಿಕ್ಕೆ ಇದು ಸಾಧ್ಯತೆ ಆಗ್ತದೆ. ಸೊ ಪ್ರತಿಯೊಂದು ಆಹಾರದಲ್ಲಿ ಅಂದಿನ ಏನು ನಮ್ಮ ಪೂರ್ವಜರು ಇವನ್ನೆಲ್ಲ ಮಾಡ್ಕೊಂಡು ಬಂದಾರ, ಇವತ್ತೆಲ್ಲ ಅದೆಲ್ಲ ನಡೀತಾ ಇಲ್ಲ. ಯಾವ ಟೈಮಲ್ಲಿ ಊಟ ಮಾಡಬೇಕು, ಯಾವ ಟೈಮಲ್ಲಿ ಕೆಲಸವನ್ನ ಮಾಡಬೇಕು ಅದಿಲ್ಲ. ಈಗ ಮಲಗು ಟೈಮ್ದಾಗ ಕೆಲಸ ಮಾಡ್ತಾನೆ, ಕೆಲಸ ಮಾಡೋ ಟೈಮ್ದಾಗ ಮಕ್ಕೊಂಡಿರ್ತಾನೆ. ಅಂದ್ರೆ ಶಿಫ್ಟ್
ಓವರ್ ಟೈಮ್. ಇದರಿಂದ ಏನಾಗ್ತೈತಿ, ಶರೀರದಲ್ಲಿ ಬದಲಾವಣೆ ಆಗಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾವ. ಸೊ ಅದಕ್ಕೆ ನಮ್ಮ ಶರೀರಕ್ಕೆ, ನಮ್ಮ ವಯಸ್ಸಿಗೆ ನನಗೆ ಏನು ಒಳ್ಳೆಯದು ಅನ್ನುವಂಥದ್ದು ನೀವು ತೀರ್ಮಾನ ಮಾಡಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರ್ಬೇಕಂತಂದ್ರೆ ಮನಸ್ಸು ಮತ್ತು ನಾಲಿಗೆ ನಮ್ಮ ಹಿಡಿತದಲ್ಲಿ ಇರಬೇಕು. ನಾವು ಪೇಷಂಟ್ಸ್ ಬಂದಿರ್ತಾರ, ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ, ಹೆಚ್ಚು ತಿಂದಿರ್ತಾರ, ಅದರಿಂದ ಸಮಸ್ಯೆ ಆಗಿರುತ್ತೆ. ಆದರೂ ಕೂಡ ನಾವೆಲ್ಲ ಅವ್ರಿಗೆ ಇದನ್ನ ತಗೋಬೇಕು, ಇದನ್ನ ತಗೋಬಾರ್ದು, ಇದನ್ನ ತಗೊಂಡ್ರೆ ನಿಮ್ಗೆ ಜಾಸ್ತಿ ತ್ರಾಸ ಆಗುತ್ತೆ, ಇದನ್ನ ಬಿಟ್ರೆ ನಿಮ್ಗೆ ಜಾಸ್ತಿ ಆರಾಮ ಆಗುತ್ತೆ ಅಂತ ಹೇಳಿ ಎಲ್ಲಾ ಹೂ ಅಂತಾರೆ. ನಾವು ವಿಶೇಷವಾಗಿ ಬಾಳೆಹಣ್ಣು, ಉಪ್ಪಿನಕಾಯಿ, ಮೊಸರು, ಈ ಒಂದು ಸುಂಕಿನ ಪದಾರ್ಥಗಳು, ವಿಶೇಷವಾಗಿ ಬದ್ನಿಕಾಯಿ, ಬೆಂಡಿಕಾಯಿ, ಇವನ್ನೆಲ್ಲ ತಗೋಬಾರ್ದು ಅಂತ ನಾವು ಕಾನೂನು ಆಗಿ ಹೇಳ್ತೀವಿ. ಇವೆಲ್ಲ ಜಾಸ್ತಿ ತೊಂದರೆಗಳನ್ನು ಮಾಡುವಂಥದ್ದು. ರೋಗಿಗಳು ಪ್ರಾರಂಭದಲ್ಲಿ ಹೂ ಅಂತಾರ, ಎಲ್ಲ ಕೇಳ್ತಾರೆ. ಸರ್, ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ತಗೋಬೋದಾಗಿ, ನಾವು ಪೇಷಂಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಮುಂಚೆನೆ ನೀವು ತಗೋಬಾರ್ದು ಅಂತ ಹೇಳ್ತೀವಿ. ಆದ್ರೆ ಅವರು ಜಾಣ ಇರ್ತಾರೆ, ಫಸ್ಟ್ ಎಲ್ಲ ಹೂ ಅಂತಾರೆ. ಸರ್, ಒಂದು ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ತಗೋಬೋದಾಗಿ, ಬ್ಯಾಡ್ರಿ, ಅದು ಸಮಸ್ಯೆ ಆಗುತ್ತೆ. ಸರ್, ಒಂದೇ ಸಣ್ಣ ತಗೋತಿದ್ರು, ಯಾಲಕ್ಕಿ ಬೇಡ ನಡೀತಿದ್ದಲ್ರಿ. ಈಗ ಭಾಳ ಪತ್ತೆ ಹೇಳಿದ್ರು ಪೇಷಂಟ್ ಮತ್ತೆ ಬರಂಗಿಲ್ರಿ. ಡಾಕ್ಟರ್ ಕಡೆ ಅದು 10 ದಿನ ಬೆಳೆಯುತ್ತೆ ಮೇಡಮ್, ಆಯ್ತು ಹೂ ಅಂತ ಆಯ್ತು. ಸರ್, ಊಟ ಯಾಕೋ ರುಚಿ ಬರೋದು, ಸೈಡ್ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಳ್ಳಿದ್ರಿ, ಬ್ಯಾಡ್ರಿ, ಅದರಿಂದ ನಿಮ್ಗೆ ಸ್ಕಿನ್ ಡಿಸೀಸ್ ಜಾಸ್ತಿ ಆಗ್ತದೆ. ಸ್ವಲ್ಪ ರೀ, ನೆಲ್ಲಿಕಾಯಿ ಬಂದಿರ್ತಂತ್ರಿ, ಏನೋ ಹೊಸದ್ ಉಪ್ಪಿನಕಾಯಿ, ಅದೊಂದು ಸ್ವಲ್ಪ ಹಂಚ್ಕೋತಿದ್ರು. ಆಯ್ತು ಸ್ವಲ್ಪ ಹಂಚ್ಕೋಬೇಕು. ಸರ್, ನಂದು ಮೊಸರನ್ನ ಉಳ್ಳಿಲ್ಲ ಊಟ ಕಂಪ್ಲೀಟ್ ಆಗೋದಿದ್ರಿ, ಒಂದು ಸ್ವಲ್ಪ ಮೊಸರನ್ನ ಉಣ್ತಿದ್ರಿ. ಅದಕ್ಕೆ ನಾ ಯಾಕೆ ಹೇಳತ್ತಂದ್ರೆ, ನಮ್ಮ ನಾಲಿಗೆ ರಸನೇಂದ್ರಿಯ ಅಂತ ಹೇಳ್ತೀವಿ. ನಮ್ಮ ನಾಲಿಗೆ ಮತ್ತು ನಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇದ್ರೆ ಎಲ್ಲ ಆರೋಗ್ಯ ಇರ್ತೈತಿ, ಯಾವ್ದು ಸಮಸ್ಯೆ ಬರಂಗಿಲ್ಲ. ಸ್ವೀಟ್ ಇರ್ತೈತಿ, ಡಯಾಬಿಟಿಸ್ ಇರ್ತೈತಿ, ಅದು ನಮ್ಮ ಕಣ್ ಮುಂದೆ ಇದ್ದಾಗ ಇಲ್ಲ ನಾವು ತಿನ್ನಂಗಿಲ್ಲ, ಬಹಳಷ್ಟು ಪತ್ತೆ ಮಾಡ್ತೇನೆ ನಾನು. ಅದು ನಮ್ಮ ಕಣ್ ಮುಂದೆ ಇದ್ದಾಗ ಏನಾಗೋದು, ಒಂದು ತಗೊಂಡ್ಬಿಡುತ್ತೋ, ಇಲ್ಲ ಸ್ವಲ್ಪ ತಗೊಂಡ್ಬಿಡುತ್ತೋ ಅಂತೇಳಿ ಮತ್ತೆ ಅದು ತಗೋಬೇಕು ಅನ್ಸುತ್ತೆ. ಈ ಮೊಸರನ್ನ ಉಂಡ್ರೆ ಕೆಮ್ಮು, ನೆಗಡಿ, ಸೀನು ಅಂತ ಕೆಲವ್ರಿಗೆ ಬರ್ತಿರ್ತೈತಿ. ಆದಾಗೂ ಕೂಡ ಮೊಸರನ್ನ ಉಣ್ಬೇಕಂತ ಅನಿಸ್ತಿರುತ್ತೆ. ಅಂದ್ರೆ ಮನಸ್ಸು ಸ್ವಲ್ಪ ತಿನ್ನಂತೆ, ನಾಲಿಗೆ ಆ ಸ್ವಲ್ಪ ತಿಂದ್ರೆ ಚಲೋ ರುಚಿ ಬರ್ತದೆ ನೋಡೋ, ಅದೊಂದು ಸ್ವಲ್ಪ ತಿನ್ನೋದು. ಅದಕ್ಕೆ ಒಟ್ಟಾರೆ ನಾನು ಏನು ಹೇಳೋದು, ನಮ್ಮ ಶರೀರಕ್ಕೆ, ನಮ್ಮ ವಯಸ್ಸಿಗೆ, ನಮ್ಮ ಶಕ್ತಿಗೆ ಅನುಗುಣವಾಗಿ ಏನು ನಮಗೆ ಒಳ್ಳೇದನ್ಸುತ್ತೆ ಅದನ್ನ ನಾವು ಜೀವನದಲ್ಲಿ ಪಾಲಿಸ್ಕೊಂಡು ಬಂತಂದ್ರೆ ನಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡಲಿಕ್ಕೆ 100% ಸಾಧ್ಯತೆ. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಅದನ್ನ ತಿಂದು ಶರೀರಕ್ಕೆ ಆಗದೇ ಇರುವಂತ ಆಹಾರಗಳನ್ನು ತಿಂದು ಗೊಂದಲ ಪಡೋದ್ರಿಂದ, ತೊಂದರೆ ಪಡೋದಕ್ಕಿಂತ ಬೇಡಪ್ಪ ಅನ್ನುವಂಥದ್ದು ನಾವು ಡಿಸಿಷನ್ ತಗೊಂಡು ನನಗೆ ಏನು ಒಳ್ಳೆಯದು ಅದನ್ನ ನಾವು ಆಹಾರಗಳನ್ನು ಸೇವಿಸಿದ್ರೆ ಸಾಕು. ಒಟ್ಟಾರೆ ಈ ಒಂದು ಜೀವನ ಶೈಲಿಯಲ್ಲಿ ನಮ್ದು ಬದಲಾವಣೆ ಆಗ್ಬೇಕಾಗೈತಿ. ಒಂದೇ ಜಾಗದಲ್ಲಿ ಅಳಗಾಡಂಗೆ 4-5 ತಾಸುಗಳನ್ನ ನಾವು ಕೆಲಸಗಳನ್ನ ಮಾಡ್ತೀವಿ. ಇದನ್ನ ಸಾಧ್ಯಷ್ಟು ಅವಾಯ್ಡ್ ಮಾಡಬೇಕು. ಜವಾಬ್ದಾರಿ ಕೆಲಸ, ಟಾರ್ಗೆಟ್ ರೀಚ್ ಆಗೋದ್ರಿಂದ ನಮಗೆ ಯೂರಿನೇಷನ್ಸ್ ಬಂದ್ರು ಅದನ್ನು ತಡ್ಕೊಂಡು 2-3-4 ತಾಸುಗಳಿಗೆ ಒಂದೇ ಜಾಗದಲ್ಲಿ ಕೂತು ನಾವು ಕೆಲಸ ಮಾಡ್ತೀವಿ. ಇವುಗಳನ್ನ ಅವಾಯ್ಡ್ ಮಾಡಬೇಕಾಗೈತಿ. ಸೊ ಅದಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಅಂತಂದ್ರೆ ನಾವು ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬಹುದು. ಅದಕ್ಕೆ ಈ ಸಂದರ್ಭದಲ್ಲಿ ಯೋಗ ಮತ್ತು ಆಯುರ್ವೇದ ದಿನಚರಣೆಗಳ ಪಾಲನೆ ಮತ್ತು ಡಯಟ್ ಅನ್ನುವಂತಹದ್ದೇನಿದೆ ಇವುಗಳನ್ನು ನಾವು ಪಾಲಿಸಿಕೊಳ್ಬೇಕು. ನಾವುಗಳು ಪಾಲಿಸುವುದಲ್ಲದೆ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಈ ಯೋಗ, ಆಯುರ್ವೇದ, ಧ್ಯಾನದ ಪ್ರಚಾರಗಳಾಗಬೇಕು. ನಮ್ಮ ಕುಟುಂಬಗಳಲ್ಲಿ ಆರೋಗ್ಯವನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಈ ಎಲ್ಲ ದಿನಚರಿಗಳನ್ನ, ಋತುಚರ್ಯಗಳನ್ನ, ದಿನನಿತ್ಯ ಯೋಗ ಪ್ರಾಣಾಯಾಮಗಳನ್ನ ಮಾಡುವುದರಿಂದ ನಮ್ಮ ಶಾರೀರದೊಂದಿಗೆ ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಇರಬಹುದು ಅನ್ನುವಂತಹ ಮಾತನ್ನ ಹೇಳ್ತೀನಿ. ಪ್ರತಿ ವರ್ಷ ಇದನ್ನ ಧನತ್ರಯ ಒಂದು ದೀಪಾವಳಿ ಹತ್ತತ್ರ ಈ ಒಂದು ಆಯುರ್ವೇದ ದಿನಾಚರಣೆಯನ್ನ ಮಾಡ್ತಿದ್ರು. ಈ ವರ್ಷ ಮಾರ್ಚ್ನಲ್ಲಿ ಒಂದು ಕೇಂದ್ರ ಸರ್ಕಾರ ಆಯುಷ್ ಮಿನಿಸ್ಟ್ರಿಯಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು 10ನೇ ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ
ಭಾರತದಾದ್ಯಂತ ಎಲ್ಲ ಆಯುರ್ವೇದ ಮಹಾವಿದ್ಯಾಲಯಗಳಿಗೆ ಮಾರ್ಗಸೂಚಿಯನ್ನ ಮಾಡಿದ್ದಾರೆ. ಸೊ ವಿಶೇಷವಾಗಿ ಈ ದಿನದ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಒಂದು ಖಗೋಳಿಕವಾಗಿ ಈ ಒಂದು 23 ಸೆಪ್ಟೆಂಬರ್ ದಿನದಂದು ಈ ಒಂದು ಸೃಷ್ಟಿಯಲ್ಲಿ ಪ್ರತಿದಿನ ದಿನ ಮತ್ತು ರಾತ್ರಿ ಸಮಾನವಾಗಿರುವಂಥದ್ದು. ಈ ಒಂದು ದಿನದಲ್ಲಿ ಶರೀರ, ಮನಸ್ಸು, ಆತ್ಮ ಸಮಸ್ತ ಸಮತೋಲನದಲ್ಲಿ ಇರುವಂತಹ ಒಂದು ವಾತಾವರಣ. ಈ ಒಂದು ದಿನದಲ್ಲಿ ನಾವೆಲ್ಲ ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅದು ಆರೋಗ್ಯದಿಂದ ಪ್ರತಿಯೊಂದು ದೃಷ್ಟಿಯಿಂದ ಅದು ಯಶಸ್ವಿಯಾಗಿ ಮತ್ತು ಸಂಪೂರ್ಣ ಫಲದಾಯಕ ಆಗುವ ನಿಟ್ಟಿನಲ್ಲಿ ಈ ಒಂದು ಸೆಪ್ಟೆಂಬರ್ 23 ದಿನದಂದು ಈ ಯೋಗ ಆಯುರ್ವೇದ ದಿನಾಚರಣೆಯನ್ನು ಮಾಡಬೇಕೆಂಬಂತಹ ಮಾರ್ಗಸೂಚಿಗಳನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಪ್ರತಿ ವರ್ಷ ಇನ್ನು ಮುಂದೆ ನಾವು 23 ಸೆಪ್ಟೆಂಬರ್ ಅಂದು ಈ ಒಂದು 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನ ನಾವೆಲ್ಲ ಮಾಡ್ತೀವಿ. ಅದಕ್ಕೆ ತಾವು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಯೋಗ, ಆಯುರ್ವೇದ ಮತ್ತು ಡಯಟ್ ಅನ್ನುವ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದೀರಿ. ಒಟ್ಟಾರೆ ಈ ಒಂದು ಭೂಮಿಯ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ನೀರಿನ ಸಂರಕ್ಷಣೆ, ಪ್ರತಿಯೊಂದು ಜೀವಜಂತುಗಳ ಸಂರಕ್ಷಣೆ, ಪ್ರತಿಯೊಂದು ಔಷಧಿ ಸಸ್ಯಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ, ಹೊಣೆ ಮತ್ತು ಸಂಕಲ್ಪವನ್ನ ಇಂದು ನಾವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕೆ ಈ ಒಂದು ಭೂಮಿಯ ಸಂರಕ್ಷಣೆ ನಾವೆಲ್ಲ ಮಾಡೋಣ, ನಮ್ಮ ಎಲ್ಲರ ಆರೋಗ್ಯವನ್ನ ಸಂರಕ್ಷಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನ ಸುಂದರವಾಗಿ ಆಯೋಜನೆ ಮಾಡಲು ಅವಕಾಶವನ್ನು ನೀಡಿದಂತಹ ಯೋಗ ಗುರು ಡಾಕ್ಟರ್ SS ಹಿರೇಮಠ ಗುರುಗಳಿಗೆ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ಅಧ್ಯಾಪಕರು ವೃತ್ತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ದೇವ ಧನ್ವಂತರಿಯು ತಮ್ಮೆಲ್ಲರಿಗೂ ತಮ್ಮ ಕುಟುಂಬಕ್ಕೂ ಆರೋಗ್ಯವನ್ನ ದಯಪಾಲಿಸಲಿ ಅಂತೇಳಿ ಈ ಒಂದು ಸಭೆಯಲ್ಲಿ ನಾನು ಧನ್ವಂತರಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದ